ಇವತ್ತಿನ ವಿಡಿಯೋದಲ್ಲಿ 3 ಆಲೂಗಡ್ಡೆಯಿಂದ ಉಪ್ಪಿಟ್ಟನ್ನು ಯಾವ ಥರ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ. ಆಲೂಗಡ್ಡೆ ಮೇಲೆದು ಸಿಪ್ಪೆ ತೆಗಿತಾ ಇದ್ದೀನಿ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. 3 ಆಲೂಗಡ್ಡೆದ ಈ ಥರ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಪ್ರೊಸೆಸ್ ಅಂತ ತೋರಿಸ್ತೀನಿ ನೋಡಿ. 3 ಸಿಪ್ಪೆ ತೆಗೆದಿರುವಂಥ ಆಲೂಗಡ್ಡೆನ, ಹಸಿ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಈ 3 ಆಲೂಗಡ್ಡೆನ ಈ ಥರ ಮಣೆಯಿಂದ ತುರಿತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸಣ್ಣದಾಗಿ ಈ ಥರ ತುರಿಬೇಕು 3 ಆಲೂಗಡ್ಡೆನ. 3 ಆಲೂಗಡ್ಡೆನ ಈ ಥರ ಹೆರ್ಚು ಮಣೆಯಿಂದ ಇದ್ದೀನಿ. ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಯಾವ ಥರ ತುರಿದಿಟ್ಕೊಂಡಿದ್ದೀನಿ ಅಂತ. ಇದೇ ಥರ 3 ಆಲೂಗಡ್ಡೆನ ತುರಿದಿಟ್ಕೋಬೇಕು. ನೆಕ್ಸ್ಟ್ ಪ್ರೊಸೆಸ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಗ್ಲಾಸನ್ನು ನೀರು ಹಾಕ್ಕೊತಾ ಇದ್ದೀನಿ. ಈ ಸ್ಟಾರ್ಚ್ ಹೋಗೋವರೆಗೂ ಆಲೂಗಡ್ಡೆನ ತುರಿದಿರೋಂಥ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಬೇಕು. 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇನ್ನೊಂದು ಗ್ಲಾಸ್ನ ನೀರು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಆಲೂಗಡ್ಡೆನ ಚೆನ್ನಾಗಿ ತೊಳಿತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀರಲ್ಲಿ. ಈ ಸ್ಟಾರ್ಚ್ ಹೋಗೋವರೆಗೂ ಸುಮಾರು 4 ಸರಿ ಇದೇ ಥರ ನೀರು ಚೇಂಜ್ ಮಾಡ್ತಾ ನೀವು ತೊಳಿಬೇಕಾಗುತ್ತೆ. ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು. ಇಲ್ಲಿ ಆಲೂಗಡ್ಡೆನ ಯಾವ ಥರ 4 ಗ್ಲಾಸ್ ನೀರು ಹಾಕಿ ಆಲೂಗಡ್ಡೆನ ಈ ಥರ ಕಿವುಚ್ಬಿಟ್ಟು ತೊಗೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇನ್ನೊಂದು ಪಾತ್ರೆಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀನಿ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ. ನೆಕ್ಸ್ಟ್ ಮತ್ತೆ ಆಲೂಗಡ್ಡೆ ಈ ಥರ ಕಿವುಚ್ಬಿಟ್ಟು ಮತ್ತೆ ತೆಗಿತಾ ಇದ್ದೀನಿ. ಈ ಥರ 2 ಸರಿ ಮಾಡಬೇಕು. ಇದೇ ಥರ ಫುಲ್ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇನ್ನೊಂದು ಇದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ಮತ್ತು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನಲ್ಲಿ 4 ಲೋಟ ನೀರು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಆಲೂಗಡ್ಡೆನ ಯಾವ ಥರ ಹಾಕ್ತಾ ಇದ್ದೀನಿ ಅಂತ ನೀರಿನಲ್ಲಿ ನೋಡ್ತಾ ಇರ್ಬೋದು. ಈ ಥರ 3 ಸಾರಿ ನೀವು ಸ್ಟಾರ್ಚ್ ಹೋಗೋವರೆಗೂ 3 ಸಾರಿ ನೀರನ್ನು ಚೇಂಜ್ ಮಾಡ್ತಾ ತೊಳಿಬೇಕಾಗುತ್ತೆ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ 1 ಸಾರಿ ತೊಳೆದಿದ್ದೀನಿ. ನೆಕ್ಸ್ಟ್ 4 ಗ್ಲಾಸ್ ನೀರು ಹಾಕ್ಬಿಟ್ಟು ಮತ್ತೆ ತೊಳಿತಾ ಇದ್ದೀನಿ. ಇದರೊಳಗಿನ ಸ್ಟಾರ್ಚ್ ಹೋಗೋವರೆಗೂ ಸುಮಾರು 3 ಸಾರಿ ಆದರೂ ಈ ಥರ ತೊಳಿಬೇಕಾಗುತ್ತೆ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರೋದು. ಮತ್ತು ಇನ್ನೊಂದು ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೀನಿ. ಸುಮಾರು 2 ಸಾರಿ ಆದರೂ ತೊಳ್ಕೊಬೇಕಾಗುತ್ತೆ ಇದನ್ನು. ಇಲ್ಲಿ ನೀರು ಬಸಿಯೋವರೆಗೂ ಈಗ ಬಸಿತಾ ಇದೆ. ನೋಡ್ತಾ ಇರ್ಬೋದು. ನೀರು ಫುಲ್ಲು ನೀರೆಲ್ಲ ಈ ಥರ ಕೆಳಗಡೆ ಟ್ರಾನ್ಸ್ಫರ್ ಆಗಬೇಕು. ಈ ಥರ 3 ಸಲ ನಾನು ನೀರು ಬದಲಿಸಿ ತೊಳ್ಕೊಂಡಿದ್ದೀನಿ. ಯಾವ ಥರ ಉದುರಾಗಿದೆ ಅಂತ ನೋಡ್ತಾ ಇರ್ಬೋದು. ಈ ಥರ ಉದುರಾಗಿ ಬರಬೇಕಂದ್ರೆ ಸುಮಾರು 4 ಸರಿನ ನೀವು ಈ ಆಲೂಗಡ್ಡೆನ ತೊಳ್ಕೊಬೇಕಾಗುತ್ತೆ. ಎಷ್ಟು ಉದುರಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ 1 ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. 2 ಗ್ಲಾಸನ್ನು ನೀರು ಹಾಕ್ತಾ ಇದ್ದೀನಿ. 2 ಗ್ಲಾಸ್ ನೀರನ್ನು ಈ ಥರ ಕಾಯಿಸ್ತಾ ಇದ್ದೀನಿ. ಹೈ ಫ್ಲೇಮ್ನಲ್ಲಿ ಇಟ್ಟು ಕಾಯಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಫುಲ್ ಕಾಯಬೇಕು. ನೀರು ಕುದಿ ಬರೋವರೆಗೂ ಕಾಯಬೇಕು ನೀರು. ಇಲ್ಲಿ ನೀರು ಯಾವ ಥರ ಕುದೀತಾ ಇದೆ ಅಂತ ನೋಡ್ತಾ ಇರ್ಬೋದು. ಈ ಕುದಿಯೋ ನೀರಿಗೆ ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೀವಲ್ಲ ಇದನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನಿಂದ ಈ ಥರ ಮಾಡ್ಕೊತ ಇದ್ದೀನಿ. ನೋಡ್ತಾ ಇರ್ಬೋದು. ಬರೀ 1 ನಿಮಿಷ ಮಾತ್ರ ನೀರಲ್ಲಿ ಹಾಕ್ಬಿಟ್ಟು ಇದನ್ನು ನೀರೆಲ್ಲ ಚೆನ್ನಾಗಿ ತೆಗಿಬೇಕು. ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. 1 ನಿಮಿಷ ಮಾತ್ರ ನಾನು ಕುದಿಸ್ಕೊತಾ ಇದ್ದೀನಿ. ಇಲ್ಲೇ ಇವಾಗ ಕುದಿಸಿರುವಂಥ ಆಲೂಗಡ್ಡೆನ 1 ನಿಮಿಷ ಮಾತ್ರ ಕುದಿಸ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ಹಾಕಿಬಿಟ್ಟು ತಕ್ಷಣ ತೆಗೆದುಬಿಡ್ಬೇಕು 1 ನಿಮಿಷದಲ್ಲಿ. ಇದನ್ನು ಈ ಥರ ಒಂದು ಸಾಡಿಗೆನ ಇಟ್ಬಿಟ್ಟು ಎಲ್ಲ ನೀರನ್ನು ತೆಗಿತಾ ಇದ್ದೀನಿ. ನೋಡಬೇಕು. ಫುಲ್ ನೀರು ಒಂದು ಹನಿ ಕೂಡ ನೀರು ಇರಲಾರ್ದಂಗೆ ಇದನ್ನು ಸಾಣಿಗೆನಲ್ಲಿ ಬಸಿತಾ ಇದ್ದೀನಿ. ನೋಡ್ತಾ ಇರ್ಬೋದು. ಫುಲ್ಲೆಲ್ಲ ನೀರು ಟ್ರಾನ್ಸ್ಫರ್ ಆಗಬೇಕು. ಆಲೂಗಡ್ಡೆ ಒಗ್ಗರಣೆ ಹಾಕೋದಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂಥ 3 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಗ್ಗರಣೆ ಆಲೂಗಡ್ಡೆ ಒಗ್ಗರಣೆಗೋಸ್ಕರ. ಇಲ್ಲಿ ಒಂದು ಪಾತ್ರೆನ ಕಾಯಕ್ಕಿಟ್ಟಿದ್ದೀನಿ. ಸುಮಾರು 2 ಟೇಬಲ್ ಸ್ಪೂನನ್ನು ಆಯಿಲನ್ನು ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ.
2 ಟೇಬಲ್ ಸ್ಪೂನ್ ಸಾಕು. ನೋಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಜೀರಿಗೆನ ಹಾಕ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಕರಿಬೇವನ್ನ ಹಾಕ್ತಾ ಇದ್ದೀನಿ, ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇದನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಟನೆ ಮಾಡಬೇಕಾಗುತ್ತೆ. ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆನ ಕಲಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ. ಇಲ್ಲಿ ಯಾವಾಗಲೇ ತುರಿದು ಇಟ್ಕೊಂಡಿದ್ದೀನಲ್ಲ, ಇದನ್ನ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಲಿಸ್ಬೇಕು ಇದನ್ನು. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಈ ಥರ ಒಂದು ನಿಮಿಷ ಮಾತ್ರ ಈ ಥರ ಕಲಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಟ್ಟೇ ಈ ಥರ ಕಲಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಯಾಕಂದರೆ ಆಲೂಗಡ್ಡೆ ಮೊದಲೇ ನಾವು ಕುದಿಸ್ಕೊಂಡು ಇರೋದ್ರಿಂದ ಆಲೂಗಡ್ಡೆ ಒಡೆಯೋ ಚಾನ್ಸಸ್ ಇರುತ್ತೆ. ಈ ಥರ 1 ನಿಮಿಷದಲ್ಲಿ ನಾವು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಉಪ್ಪಿಟ್ಟು ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇದನ್ನು ಬೆಳಿಗ್ಗೆ ಉಪಹಾರಕ್ಕೆ ಕೂಡ ಮಾಡ್ಬೋದು. ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಟಿಫಿನ್ ಬಾಕ್ಸಿಗೆ ಕೂಡ ಹಾಕ್ಬೋದು. ಯಾವ ಥರ ರುಚಿಕರವಾಗಿರೋಂಥ ಆಲೂಗಡ್ಡೆ ಉಪ್ಪಿಟ್ಟನ್ನು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.